सेडम तालुके में ऐतिहासिक मलखेड़ा का राष्ट्रकूट किला बारिश के कारण ढह गया है। जय कर्नाटक संगठन कलबुर्गी मंडल सारवार के अध्यक्ष मल्लिकार्जुन सेडम, अध्यक्ष रविन्द्र नायक और जोनल अधिकारियों ने किले का दौरा किया और इसे फिर से बनाने और घटिया काम करने वाले ठेकेदारों और संबंधित अधिकारियों के खिलाफ कानूनी कार्रवाई करने की मांग करते हुए मीडिया से बात की। किले के विकास के बारे में बताया। ಏನು ಮೊನ್ನೆ ಸುರಿದಂಥ ಮಳೆಗೆ ಇವತ್ತು ಮಳಖೇಡ ಕೋಟೆ ಶಿಥಿಲಗೊಂಡು ಪೂರ್ತಿ ಏನಪ್ಪ ಅಂದರೆ ಅರ್ಧ ಭಾಗ ಬಿದ್ದೋಗಿದೆ. ಹಳೆಯ ಕಟ್ಟಡ ಇವತ್ತು ಬಿದ್ದಿಲ್ಲ. ಈಗ ಕಟ್ಟಿರುವಂಥ ಕೋಟೆ ಗೋಡೆಗಳು ಕುಸಿದು ಬೀಳ್ತಾ ಇದೆ. ಏನಪ್ಪ ಅಂದರೆ ನಾವೇನು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತೀವಿ ಅಂದರೆ ಇದೊಂದು ಪ್ರವಾಸಿ ತಾಣ ಆಗಬೇಕು. ಒಂದು ಅದ್ರ ಜೊತೆಗೆ ಸರ್ಕಾರ ಹೇಳ್ತದೆ ಆಲ್ರೆಡಿ 6 ಕೋಟಿ ಕೊಟ್ಟಿದೆ, 5 ಕೋಟಿ ಕೊಟ್ಟಿದೆ, 4 ಕೋಟಿ ಕೊಟ್ಟಿದೆ ಅಂತ ಕೊಟ್ಟಿದೆ ದುಡ್ಡು. ಆದರೆ ಅಭಿವೃದ್ಧಿಗೆ ಅದನ್ನು ಬಳಸ್ಕೊತಾ ಇಲ್ಲ. ಇವತ್ತು ಸರ್ಕಾರಗಳ ಮುತುರ್ವರ್ಜಿ ವಹಿಸಿದ್ರು ಸಹ ಇವತ್ತು ಇಲ್ಲಿನ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ತಮ್ಮ ಜೇಬನ್ನು ತುಂಬಿಸೋಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಕೋಟೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇಲ್ಲ. ಇನ್ನೊಂದೇನಪ್ಪ ಅಂದರೆ ಇತಿಹಾಸ ಸಾರುವಂಥ ಇವು ಐತಿಹಾಸಿಕ ಕೋಟೆಗಳು ಇವತ್ತು ಅಳಿವಿನ ಅಂಚಿನಲ್ಲಿದ್ದಾವೆ. ಇವತ್ತು ನಾವೇನಪ್ಪ ಅಂದರೆ ನಾವು ಕೇವಲ ಹಿಂದೆ ಪೆಗ್ವಿನ್ ಹಕ್ಕಿದೆಲ್ಲ ಓದ್ತಾ ಇದ್ವಿ. ನಾವು ಈ ರೀತಿ ಇತ್ತು ಈ ರೀತಿ ಅಂಥೇಳಿ ಕೇವಲ ಬುಕ್ಕಲ್ಲಿ ಓದ್ತಾ ಇದ್ವಿ, ನೋಡ್ತಿದ್ವಿ. ಅದೇ ರೀತಿಯೂ ನಮ್ಮ ಕೋಟೆಯಲ್ಲಾದರೂ ಆಗುತ್ತಾ ಅಂತಕ್ಕಂಥದ್ದು ಭಯ ನಮ್ಮಲ್ಲಿ ಕಾಡ್ತಾ ಇದೆ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೇನೆ, ಇಲ್ಲಿ ಉತ್ಸವಗಳನ್ನು ನಡೆಯಲಿ. ಅದ್ರ ಜೊತೆಗೆ ಏನಪ್ಪ ಅಂದರೆ ಇದನ್ನು ಈ ಮಳಖೇಡ ಕೋಟೆ ಇವತ್ತು ಕನ್ನಡದ ಮೊದಲ ಉಪಲಬ್ಧ ಗ್ರಂಥವನ್ನು ಕೊಟ್ಟಂಥ ಕೋಟೆ, ಇವತ್ತು ಕವಿರಾಜ ಮಾರ್ಗ ಅಂತಕ್ಕಂಥ ಒಂದು ಗ್ರಂಥವನ್ನು ಕೊಟ್ಟಂಥ ಕೋಟೆ. ಈ ಕೋಟೆ ಬಹಳಷ್ಟು ಅಭಿವೃದ್ಧಿ ಆಗಬೇಕು. ವಿಶೇಷವಾಗಿ ರಾಷ್ಟ್ರಕೂಟರ ರಾಜಧಾನಿ. ಇವತ್ತು ಈ ಕೋಟೆನ ಅಭಿವೃದ್ಧಿಗೊಳಿಸಬೇಕು. ಇವತ್ತು ಸರ್ಕಾರದ ಬಂದಂಥ ಅನುದಾನವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು. ಮತ್ತು ಯಾರು ಈ ಕಟ್ಟಡವನ್ನು ಕಟ್ಟಿ ಇವತ್ತು ಕಳಪೆ ಮಟ್ಟದ ಗೋಡೆಗಳನ್ನು ಕಟ್ಟಿದ್ದಾರೋ ಅವ್ರ ಮೇಲೆ ಕ್ರಮವನ್ನು ಆಗಬೇಕು. ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರು ಪ್ರವಾಸೋದ್ಯಮ ಇಲಾಖೆಯ ಸಚಿವರಾಗಿದ್ದಾಗ ನಾವು ಕೋಟೆ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿದ್ವಿ. ಆವಾಗ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿದ್ರು. ಆದರೆ ಏನಪ್ಪ ಅಂದರೆ ಇವತ್ತು ಅಭಿವೃದ್ಧಿ ಆಗ್ತಾಯಿಲ್ಲ. ಇತ್ತ ಕಡೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಕೇವಲ ಪತ್ರಿಕೆಗಳಲ್ಲಿ ಪೇಪರ್ಗಳಲ್ಲಿ ಅಭಿವೃದ್ಧಿ ಆದರೆ ಸಾಲದು, ಇದು ಕಾರ್ಯರೂಪಕ್ಕೆ ಬರಬೇಕು ಅಂದರೆ ಇಲ್ಲಿನ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು. ಒಂದು ಸರ್ಕಾರ ಅನುದಾನ ಮಾಡಿ ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಆ ಅನುದಾನದ ಸದುಪಯೋಗ ಆಗಿದೆ ಇಲ್ಲ ಅಂತಕ್ಕಂಥದ್ದನ್ನು ನೋಡಬೇಕಂತಕ್ಕಂಥದ್ದು ನಮ್ಮದು ಒತ್ತಾಯವಾಗಿದೆ. ಮಳಖೇಡ ಕೋಟೆಗೆ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿದರು. ಆದರೆ ಇಲ್ಲಿರೋ ಕಾಂಟ್ರಾಕ್ಟರ್ಗಳು ಅಧಿಕಾರಿಗಳು ಯಾವುದೇ ಥರದ ಡೆವಲಪ್ಮೆಂಟ್ ಮಾಡ್ತಾಯಿಲ್ಲ. ಅವರು ಸ್ವಂತ ಜೇಬು ತುಂಬ್ಕೊಳ್ಳೋಕೆ ಅವರು ಮನಸ್ಸಿಗೆ ಬಂದಂತೆ ಕಾರ್ಯ ಆದೇಶದ ಪ್ರಕಾರ ಮಾಡ್ದೇ ಅವ್ರಿಗೆ ಮನಸ್ಸ ಇಚ್ಛೆಯಂತೆ ಅವ್ರು ಏನು ಬರ್ತದೆ ಆ ಥರ ಮಾಡ್ತಾಯಿದ್ದಾರೆ. ಕಳಪೆ ಕಾಮಗಾರಿ ಮಾಡಿ ಎಲ್ಲರೂ ಮಳಖೇಡಂಥ ಕೋಟೆಯನ್ನು ಡೆವಲಪ್ಮೆಂಟ್ ಮಾಡ್ತಾಯಿಲ್ಲ. ಇದಕ್ಕೆ ನಮ್ಮ ಒತ್ತಾಯ ಏನಿದೆ ಅಂತಂದ್ರೆ ಮಳಖೇಡ ಕೋಟೆನ ಪ್ರವಾಸೋದ್ಯಮ ತಾಣ ಮಾಡ್ಬೇಕಂತೇಳಿ ಇದಕ್ಕೆ ಆದಷ್ಟು ಒಳ್ಳೆಯ ಇದು ಮಾಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ न्यूज़ के लिए एंकर पूजा की रिपोर्ट।